ಎಲ್ಲರ ಕಣ್ ತಪ್ಪಿಸಿ ಹೇಗೆ ನಿನ್ನ ರೂಮಿಗೆ ಬಂದು ನುಗ್ಗಿ ಕಿಸ್ ಕೊಟ್ಟೆ ನೋಡು. ಸಂಜನಾ ಅಂದರೆ ಚಾಲೆಂಜ್, ಚಾಲೆಂಜ್ ಅಂದರೆ ಸಂಜನಾ. ಇದೇನು ಕನಸ ಹಗಲ್ಗನ್ಸ? ಅವಳೇನಾರು ಬಂದಿದ್ರಾ? ಬಾಗಿಲು ಹಾಕಿದೆ, ಇದು ಕನಸೇ ಇರಬೇಕು. ಅವಳ ಬಗ್ಗೆನೇ ಮಾತಾಡ್ಕೊಂಡು ಮಲ್ಕೊಂಡಲ್ಲ, ಅದಕ್ಕೆ ಹೆಂಗಾಗಿದೆ. ದೊಡ್ಡಮ್ಮ ಸಂಜನಾ, ನಿನ್ನಲ್ಲಿರೋ ಛಲ, ಅವನಲ್ಲಿರೋ ಹಠ ಎರಡರಲ್ಲಿ ಒಂದು ಸೋಲೇ ಬೇಕಮ್ಮ. ಇಲ್ಲ ಅಂದರೆ ನೀನು ಈ ಮನೆ ಒಳಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅತ್ತೆ, ನಿಮ್ಮ ಮನೆಗೆ ಬರಬೇಕು ಅನ್ನೋ ಛಲ ನನಗೂ ಇದೆ. ಆದರೆ ನಿಮ್ಮ ಮಗಂಗೆ ನನ್ನ ಮೇಲೆ ಸ್ವಲ್ಪನೂ ಕರುಣೆನೇ ಇಲ್ವಲ್ಲ. ಅವನ ಹಠನ ಸ್ವಲ್ಪನಾದರೂ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನೀವೇ ಹೇಳಿ ಅತ್ತೆ. ಅವನೇ ನನ್ನ ಮನೆ ಒಳಗಡೆ ಕರ್ಕೊಂಡು ಹೋದರೆ ಏನಾಗುತ್ತೆ? ನಾನೇನಾದರೂ ಬರಲ್ಲ ಅಂತ ಹೇಳ್ತೀನಾ? ಇಲ್ಲ ತಾನೇ. ಅದಕ್ಕೆ ತಾನೇ ರಾಮಂಗೆ ಶಬರಿ ಕಾದಂಗೆ, ಕೃಷ್ಣಂಗೆ ರಾಧೆ ಕಾದಂಗೆ ನಾನು ನರಸಿಂಹಂಗೋಸ್ಕರ ನೆನ್ನೆಯಿಂದ ಕಾಯ್ಕೊಂಡಿರೋದು. ಅದೇನೋ ಸರಿ ಕಣಮ್ಮ ಸಂಜನಾ. ಆದರೆ ಹಾಂ, ಈ ಚಿಕ್ಕಮಂಗ್ಳೂರಲ್ಲಿ ಚಿಕ್ಕ ಮಕ್ಳ ಥರ ಮದುವೆ ಆಟ ಆಡಿಕೊಂಡು ಗೂಳಿ ಥರ ಒಳಗಡೆ ನುಗ್ಬಿಟ್ಟಿದ್ದ ರೂಮಲ್ಲಿ ಅಂತೆಲ್ಲ ಹೇಳಿದೆಯಲ್ಲ, ಅದೇ ಈ ಗೂಳಿ ಸಿನಿಮಾದಲ್ಲಿ ಹೀರೋಯಿನ್ ಹಾಗೆ ಮಾಡಿದ್ಲಂತೆ, ಮನೆ ಒಳಗಡೆ ನುಗ್ಬಿಟ್ಟಿದ್ಲಂತೆ. ನೀನು ಹಾಗೆ ಮಾಡ್ಬೋದಲ್ಲ? ಆ ಫಿಲ್ಮ್ಗಳೆಲ್ಲ ಹಳೇದಾಯ್ತಲ್ವಾ ಆಂಟಿ. ಈಗೇನಾದರೂ ಟ್ರೆಂಡ್ ಸೆಟ್ ಮಾಡಬೇಕು. ಯಾವ ಥರ? ಮೊದಲಿಗೆ ಹುಡುಗರೇ ಬಗ್ಬೇಕು, ಆಗಲೇ ಅವ್ರಿಗೆ ಕೊಬ್ಬಿಳ್ಸಕ್ಕಾಗೋದು. ಅದು ಕರೆಕ್ಟೇ. ಸರಿ ಅಮ್ಮ, ನಾನೊಂದ್ಸಲ ಹೋಗಿ ನರಸಿಂಹನ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ. ಅದಕ್ಕೆ ನರಸಿಂಹ ಇದಕ್ಕೆ ಒಪ್ತಾನಾ? ನೋಡ್ತೀನಿ, ಹೇಗಾದರೂ ಮಾಡಿ ಅವನನ್ನು ಒಪ್ಸೋ ಥರ ನೋಡ್ತೀನಿ.